ನೋಡಿ, ಇಲ್ಲಿನ ತನಕನ ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ಏನಿದೆ, ಇದೊಂದು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತಾ ಇದೆ. ಆಮ್ ಆದ್ಮಿ ಪಾರ್ಟಿ ಇವತ್ತು ಪ್ರಬಲವಾಗಿ ಬೆಳೀತಿರೋಂಥ ಒಂದು ರಾಷ್ಟ್ರೀಯ ಪಕ್ಷ ಆಗಿದೆ. ಕೇವಲ 10 ವರ್ಷದಲ್ಲಿ 2 ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಇದನ್ನೆಲ್ಲ ನೋಡ್ತಾ ಮೋದಿಯವ್ರಿಗೆ ಎಲ್ಲೋ ಒಂದು ಕಡೆ ಭಯ ಆಗಿದೆ. ಏನಪ್ಪ ಇದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡಿದವರು ಇವತ್ತು ಈ ಮಟ್ಟಕ್ಕೆ ಬೆಳೀತಾ ಇದೆಯಲ್ಲ, ಇದನ್ನು ಕೇಜ್ರಿವಾಲ್ ಅವ್ರನ್ನ ಕಟ್ಟಾಕಲೇಬೇಕು ಅನ್ನೋ ಒಂದು ದುರುದ್ದೇಶದಿಂದನ, ಯಾವುದೇ ರೀತಿ ಅದಕ್ಕೆ ಸಾಕ್ಷಿ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ, ಇವ್ರನ್ನ ತಾಂಡೋಗಿ ಜೈಲಿಗೆ ಕೂರಿಸೋಂಥ ಒಂದು ಕೆಟ್ಟ ರಾಜಕಾರಣಕ್ಕೆ ಇವತ್ತು ನಾಂದಿ ಆಡಿದ್ದಾರೆ. ಇವತ್ತು 75 ವರ್ಷದಿಂದ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಯಾರೂ ಮಾಡ್ದಲೇ ಇರೋಂಥ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಇವತ್ತು ಸರ್ವಾಧಿಕಾರಿ ನೀತಿ ಧೋರಣೆ ಮಾಡ್ತಾ ಇದ್ದಾರೆ. ಮತ್ತು ಮೋದಿಯವ್ರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಈ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಮತ್ತು ಇವೆಲ್ಲ ಏನಾದ ಯೋಜನೆಗಳು ಯಾವುದೇ ರೀತಿ ಇಲ್ಲ. ಇವರೆಲ್ಲ ಒಂದು ಪಬ್ಲಿಸಿಟಿಗೋಸ್ಕರ ಮಾಡ್ತಿರೋಂಥ ದೊಡ್ಡ ಗಿಮಿಕ್ಕು. ಈಗ ಎಕ್ಸಾಂಪಲ್ ತುಮಕೂರಲ್ಲೇ ತಗೊಬೇಕು ಅಂತಂದರೆ, ನಮ್ಮ HAL ಘಟಕ ಮಾಡಿದ್ರು, ಇಲ್ಲಿ ಸ್ಥಳೀಯವಾಗಿ ಯಾರಿಗೂ ಅವಕಾಶ ಇಲ್ಲ. ಅಂದರೆ ನಮ್ಮ ರಾಜ್ಯಕ್ಕೆ ಇಲ್ಲಿನ ತನಕ ಕೊಟ್ಟಿರೋಂಥ GSTನಲ್ಲಿ ಯಾವುದೇ ರೀತಿ ಅನುದಾನ ಬಂದಿಲ್ಲ. ಇವರೆಲ್ಲ ಮಾಡೋದು ಯಾವ ಥರ ಅಂತಂದರೆ, ಈಗ ಚುನಾವಣೆ ಬಂದಾಗ ಯಾವುದೇ ರೀತಿ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋಲ್ಲ. ಇವ್ರು ಹೇಳೋದು ಅವರು ಹಿಂದೂ, ಇವ್ರು ಮುಸ್ಲಿಮ್ಸ್ ಅಂತ ಹೇಳಿ ಹೊಡೆದಾಡೋ ನೀತಿನ ಒಂದು ಉಪಯೋಗಿಸ್ತಾ ಇದ್ದಾರೆ. ಮತ್ತು ನಮ್ಮ ತುಮಕೂರು ವಿಚಾರದಲ್ಲಿ ಒಂದು ಫುಡ್ ಫ್ಯಾಕ್ಟ್ರಿ ಮಾಡಿದ್ರು. ಆ ಫುಡ್ ಫ್ಯಾಕ್ಟ್ರಿ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾದವ್ರಿಗೆ ಕೊಟ್ಟಿದ್ದಾರೆ. ಬಂದರು, ಉದ್ಘಾಟನೆ ಮಾಡಿದ್ರು, ಹೋದರು. ಇಲ್ಲಿನ ತನಕ ಅದು ಪ್ರೋಸೆಸ್ ಆಗಿದ್ದು ಗೊತ್ತಿಲ್ಲ, ಅದು ಯಾರು ಓನರು ಅಂತಲೂ ಗೊತ್ತಿಲ್ಲ. ಆತ ಬಂದ, ಲ್ಯಾಂಡ್ ಮಾರ್ದ, ಅದನ್ನು ದುಡ್ಡು ಮಾಡ್ಕೊಂಡು ಹೋದ. ಅಂದರೆ ಇದೆಲ್ಲ ಭ್ರಷ್ಟಾಚಾರನ ಅತಿ ಹೆಚ್ಚು ಯಾರೇ ಏನೇ ಭ್ರಷ್ಟಾಚಾರ ಮಾಡಿದರೂ BJPಗೆ ಹೋದ್ರೆ ಅವ್ರಿಗೊಂದು ಕ್ಲೀನ್ ಚಿಟ್ ಕೊಟ್ಬಿಡ್ತಾ ಇದ್ದಾರೆ. ಈ ಲಾಸ್ಟ್ ಟೈಮು 40% ಸರ್ಕಾರ ಅಂತೇಳಿ ಆರೋಪ ಮಾಡಿದ್ರು, ಅದು ಯಾವುದೇ ರೀತಿ ತನಿಖೆ ಆಗಲಿಲ್ಲ. ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ಪ್ರಧಾನಿಗೆ ಪತ್ರ ಬರೆದ್ರು, ಅದಕ್ಕೆ ಯಾವುದೇ ರೀತಿ ಉತ್ತರ ಇಲ್ಲ. ಇವರೆಲ್ಲನ ಯಾವ ರೀತಿ ಅಂತಂದರೆ, ಯಾರು ಭ್ರಷ್ಟಾಚಾರ ಮಾಡಲ್ಲ, ಜನಗಳಿಗೆ ಹತ್ರ ಆಗ್ತಾ ಇದ್ದಾರೆ, ಜನಗಳ ವಿಚಾರಗಳು ಮುಟ್ತಾ ಇದೆ ಅಂತ ಹೇಳಿದ್ರೆ ಅವ್ರನ್ನ ತಗೊಂಡೋಗಿ ED ಮತ್ತು CBIನ ಬಳಸ್ಕೊಳ್ಳೋದು, ಅವ್ರನ್ನ ತಗೊಂಡೋಗಿ ಜೈಲಿಗೆ ಬಿಟ್ಬಿಡೋದು. ಇಷ್ಟು ಮಾಡ್ತಾ ಇದ್ದಾರೆ. ಬಿಟ್ಟರೆ ಯಾವುದೇ ರೀತಿ ಅಭಿವೃದ್ಧಿನೂ ಸಹ ಇಲ್ಲಿನ ತನಕ ಯಾವುದೇ ಮಾಡಿಲ್ಲ. BJPನವರು 21ನೇ ಶತಮಾನದಲ್ಲೂ ಸಹ ಮೌಢ್ಯತೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದ ISRO ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ, ನಾವು ಚಂದ್ರನ ಮೇಲೆ ಚಂದ್ರನಿಗೆ ರಾಕೆಟ್ ಉಡಾವಣೆ ಮಾಡೋಂಥ ಕಾಲದಲ್ಲೂ ಸಹ ಒಂದು ದೊಡ್ಡ ಮೂಢನಂಬಿಕೆನ ಬೆಳೆಸ್ತಾ ಇದ್ದಾರೆ. ಕೇಳಿದ್ರೆ ಧರ್ಮ, ಜಾತಿ, ಈ ಥರ ಅನೇಕ ವಿಚಾರಗಳನ್ನ ಹಿಡಿದು ಜನಗಳ ಎಮೋಷ್ನಲ್ ಜೊತೆಲಿ ಆಟ ಆಡ್ತಾ ಇದ್ದಾರೆ. ಬಿಟ್ಟರೆ ಯಾವುದೇ ರೀತಿ ಇಲ್ಲಿನ ತನಕ ಅಭಿವೃದ್ಧಿನೂ ಸಹ ಯಾವುದೇ ರೀತಿ ಮಾಡಿಲ್ಲ.